ರಾಜ್ಯದ ಹಿರಿಯ ಸಚಿವರು ಹಾಗೂ ಜನಪ್ರಿಯ ರಾಜಕಾರಣಿಯಾದ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ಅವರನ್ನು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ನೇಮಿಸಬೇಕು ಎಂದು ಆಗ್ರಹಿಸಿ ಶಿವಮೊಗ್ಗ ಜಿಲ್ಲೆಯ ಮುಸ್ಲಿಂ ಸಮುದಾಯದ ವತಿಯಿಂದ ಅಮೀರ್ ಅಹಮದ್ ಸರ್ಕಲಿನಲ್ಲಿ ಈ ದಿನ ಭಾರೀ ಪ್ರತಿಭಟನೆಯನ್ನು ನಡೆಸಲಾಯಿತು. ಅಧ್ಯಕ್ಷರಾದ ಮುನವರ್ ಪಾಷಾ, ಸೈಫುಲ್ಲಾ, ಸೈಯದ್ ಮುಜೀಬುಲ್ಲಾ, ಇಮ್ರಾನ್, ರಿಜ್ವಾನ್, ಸಾದತ್, ಇರ್ಷಾದ್, CM ಖಾದರ್, ಸಾದಿಕ್ ಎ, ಸೈಫುಲ್ಲಾ ಸಾಬ್ ಹಾಗೂ ಅನೇಕ ಅಭಿಮಾನ ಬಳಗದವರು ಇಲ್ಲಿ ಆಗಮಿಸಿದರು. ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಈಗ ಆಲ್ರೆಡಿ ಇದ್ರ ಬಗ್ಗೆ ನಮ್ಮ ನಾಯಕರು ತಿಳಿಸಿದ್ದಾರೆ. ಏನು ನಮ್ಮ ನಾಯಕರಾದಂತ ಜಮೀರ್ ಅಹಮದ್ ಖಾನ್ ಅವರು ರಾಷ್ಟ್ರೀಯ ಕ್ಯಾಂಪೇನರ್ ಅವರು ಎಲ್ಲಾ ರಾಜ್ಯಗಳಲ್ಲೂ ಹೋಗಿ ಮುಸ್ಲಿಂ ನಾಯಕರನ್ನ ಒಗ್ಗೂಡಿಸಿ ಒಂದು ರಾಜಕೀಯ ಪಕ್ಷದಲ್ಲಿ ಒಂದು ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಈ ಸರ್ಕಾರವು ಅಲ್ಪಸಂಖ್ಯಾತರಿಗೆ ಮೋಸ ಮಾಡಬಾರ್ದು. ನಮ್ಮ ನಾಯಕರಾದಂತ ಜಮೀರ್ ಅಹಮದ್ ಖಾನ್ ಅವರಿಗೆ DCM ಪಟ್ಟ ಕೊಡಬೇಕು. ಮಾಡಲೇಬೇಕು 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 ಜಿಂದಾಬಾದ್ 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 ಮಾಡಲೇಬೇಕು ಮಾಡಲೇಬೇಕು ಜಮೀರ್ ಸಾಹೇಬರನ್ನ DCM ಮಾಡಲೇಬೇಕು. ಜಮೀರ್ ಅಹಮದ್ ಸಾಹೇಬರನ್ನ DCM ಮಾಡಲೇಬೇಕು. ಜಮೀರ್ ಅಹಮದ್ ಸಾಹೇಬರನ್ನ DCM ಮಾಡಲೇಬೇಕು. अस्सलाम वालेकुम रहमतुल्लाहि बरकातहू। आज का एहतजाज करने का मकसद ये था कि BZ जमीर अहमद साहब को डिप्टी CM बनाने के बारे में जान तोड़ कोशिश करके मेहनत करना, इसके बावजूद आइंदा अगरचे BZ जमीर अहमद साहब को DCM नहीं बनाए तो स्टेट लेवल में एहतजाज करेंगे। फिर उसके बारे में हम लोग रोडों पर हड़ताल करेंगे। ಮಾಧ್ಯಮ ವರ್ಗದ ನನ್ನ ಸಹೋದರರೇ, ಇವತ್ತು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಸಹಕರಿಸುತ್ತಿರುವ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೂ ಸಹ ನಮ್ಮ ಧನ್ಯವಾದವನ್ನು ಅರ್ಪಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ ತಮಗೆಲ್ಲ ಗೊತ್ತಾಗಿದೆ. ನಾವು ಯಾಕೆ ಇದನ್ನ ಹಮ್ಮಿಕೊಂಡಿದ್ದೀವಿ, ಯಾಕೆ ಮಾಡ್ತಾ ಇದೀವಿ ಅಂತೇಳಿ. 3 ದಶಕಗಳಿಂದ ನಮ್ಮ ರಾಜ್ಯದಲ್ಲಿ BZ ಜಮೀರ್ ಅಹಮದ್ ಸಾಹೇಬ್ರವರು ಸುಮಾರು 4 ರಿಂದ 5 ಬಾರಿ ಚಾಮರಾಜಪೇಟೆ ಕ್ಷೇತ್ರದಿಂದ ಗೆದ್ದು ಹಲವಾರು ಮಂತ್ರಿ ಸ್ಥಾನವನ್ನು ಪಡೆದು ನಮ್ಮ ರಾಜ್ಯದ ಎಲ್ಲಾ ವರ್ಗಕ್ಕೂ, ಅವರಲ್ಲಿ ಅಲ್ಪಸಂಖ್ಯಾತರಂತ ಹೇಳಿ ಬರಲಿಲ್ಲ, ಅವರಲ್ಲಿ ಅವನು ಇವನು ಅಂತ ಜಾತಿ ಭೇದ ಬರಲಿಲ್ಲ, ಎಲ್ಲಾ ಸಮುದಾಯಕ್ಕೂ ತಗೊಂಡು ನಡ್ಕೊಂಡು ಬಂದಿದ್ದಾರೆ. ಅವರಿಂದ ಸಾವಿರಾರು ಲಕ್ಷಾಂತರ ಬಡಬಗ್ಗರು ಎಲ್ಲ ಜೀವನ ಮಾಡಿಕೊಂಡು, ಎಷ್ಟೋ ಬಡಬಗ್ಗರು ವ್ಯಾಪಾರಿಗಳು ಜೀವನ ಮಾಡಿಕೊಂಡು ಅವರ ಹೆಸರು ಹೇಳ್ಕೊಂಡು ಇವತ್ತು ಪೂಜೆ ಮಾಡ್ತಾ ಇದ್ದಾರೆ. ಇವತ್ತು ಈ ರಾಜಕಾರಣದಲ್ಲಿ ಏನಾಗಿದೆ ತಾವೆಲ್ಲ ನೋಡ್ತಿದ್ದೀರಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬನವರು ಏನ್ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದಲ್ಲಿ ಯಾವ ತರ ಒಳ್ಳೆಯ ಒಂದು ಆಡಳಿತ ನಡೀತಾ ಇತ್ತು, ನಮ್ಮ ಸಮುದಾಯಕ್ಕೂ ಸಹ ಎಲ್ಲಾ ಸಮುದಾಯಕ್ಕೂ ಸಹ ಹೊಂದ್ಕೊಂಡು ತಗೊಂಡು ಹೋಗ್ತಾ ಇತ್ತ ನಮ್ಮ ಸಿದ್ದರಾಮಯ್ಯನವರನ್ನ. ಏನೇನೋ ಅದೆಲ್ಲ ಸಂದರ್ಭಗಳು ಈಗ ನಾವು ಮಾತಾಡಕ್ಕಾಗಲ್ಲ. ಅವ್ರನ್ನ ಬದಲಾವಣೆ ಮಾಡಿದ ತಕ್ಷಣನೇ ಈಗ ಅಲ್ಪಸಂಖ್ಯಾತರಿಗೆ ಯಾಕೋ ಒಂಥರ ಕಡೆಗಣಿಸ್ತಿದ್ದಾರೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಇವತ್ತು BZ ಜಮೀರ್ ಅಹಮದ್ ಸಾಹೇಬರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ, ಕೇರಳದಲ್ಲಿ ಪ್ರವಾಸ ಮಾಡಿ, ಕೇರಳದಲ್ಲಿ ಕಾಂಗ್ರೆಸ್ನ ಪ್ರಚಂಡ ಬಹುಮತದಿಂದ ಗೆಲ್ಲಕ್ಕೋಸ್ಕರ ಕೇರಳ ಹೋಗಿ ಅವರಲ್ಲಿ ಕಾಂಗ್ರೆಸ್ ಪಾರ್ಟಿನ ಮಾಡಿಕೊಟ್ರು. ಇವತ್ತು ಕರ್ನಾಟಕದಲ್ಲೂ ಸಹ ಏನಿವತ್ತು ನಮ್ಮ ಸರ್ಕಾರ ನಡೀತಾ ಇದೆಯೋ ಇದು ನಮ್ಮ ಅಲ್ಪಸಂಖ್ಯಾತರ BZ ಜಮೀರ್ ಅಹಮದ್ ರವರ ಮಾತಿನ ಮೇಲೆ ಇವತ್ತು 120, 137 ಸೀಟುಗಳು ಬಂದು ಇವತ್ತು ಸರ್ಕಾರ ರಚನೆ ಆಗಿದೆ ಅಂತ ಈ ಸರ್ಕಾರ ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದೇ ಕಾರಣಕ್ಕೂ ಅವ್ರನ್ನ ಕಡೆಗಣಿಸಬಾರ್ದು. ಯಾವುದೋ ಒಂದು ಡೂಪ್ಲಿಕೇಟ್ ಸಿಡಿ ನಾನಿವತ್ತು ಪ್ರಶ್ನೆ ಮಾಡಕ್ ಬಯಸ್ತಾ ಇದ್ದೀನಿ. ದಾವಣಗೆರೆಯಲ್ಲಿ ಮಾಡಿರೋ ಸಂಭಾಷಣೆಯನ್ನ ಈಗ ಎಲೆಕ್ಷನ್ ಆಗಿ 2 ತಿಂಗಳಾಗಿದೆ. ನೀವು ಮಾಡೋರು ಕುತಂತ್ರ ನಡೆಸಿರೋರು ಅದನ್ನ A1 ಅಂತ ಹೇಳಿ ಒಂದು ಕುತಂತ್ರ ಮಾಡಿ ಅವ್ರನ್ನ ಅವಮಾನ ಮಾಡ್ತಿದ್ದೀರಾ. ಅವರಿಗೆ ಮಂತ್ರಿ ಸ್ಥಾನ ತಪ್ಪಿಸೋಕ್ಕೋಸ್ಕರ ಇದೆಲ್ಲ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಈ ಸಿಡಿ ನೀವು ಎಲೆಕ್ಷನ್ ಆದ ಮಾರನೇ ದಿವಸನೇ ನೀವು ಬಿಡುಗಡೆ ಮಾಡುವಾಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಪಕ್ಷದಲ್ಲಿ ಕೆಲವು ಕುತಂತ್ರಿಗಳು ಇದ್ದಾರೆ, ಕೆಲವು ಮಹಾನಾಯಕರುಗಳು ಇದ್ದಾರೆ. ಈ ಕುತಂತ್ರಗಳು ಯಾಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಫಾಲೋವರ್ಸ್ ಯಾರ್ಯಾರಿದ್ರು ಅವ್ರನ್ನ ಕಡೆಗಣಿಸಿ
ಇವರ ಫಾಲೋವರ್ಸ್ ನ ಇಟ್ಕೊಂಡು ಜೈಕಾರ ಹಾಕೋಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯಕ್ಕೆ ಕಡೆಗಣಿಸ್ತಾ ಇದ್ದೀರಾ. ತಮಗೆ ನಾನು ಎಚ್ಚರಿಕೆ ಕೊಡಕ್ ಬಯಸ್ತಾ ಇದ್ದೀನಿ. ಈ ಸರ್ಕಾರಕ್ಕೂ ಸಹ ಎಚ್ಚರಿಕೆ ಕೊಡಕ್ ಬಯಸ್ತಾ ಇದ್ದೀನಿ. ಯಾವುದೇ ಕಾರಣ ಕುರಿತು ನೀವು ನಮ್ಮ ಜಮೀರ್ ಅಹಮದ್ ಅವರಿಗೆ ಡಿಸಿಎಂ ಹುದ್ದೆಯನ್ನ ಕೊಟ್ಟು ಮತ್ತೆ 2028ರಲ್ಲಿ ಏನೀಗ ಸರ್ಕಾರ ಚುನಾವಣೆ ಆಗ್ತಿದೆಯೋ ಆಗೋ ಸಂದರ್ಭ ಇದೆ. ಅವ್ರನ್ನ ನಾವು ಇಟ್ಕೊಂಡ್ರೆ ಮಾತ್ರ ಈ ರಾಜ್ಯದಲ್ಲಿ ಸರ್ಕಾರ ಮತ್ತೆ ನಿರ್ಮಾಣ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ 137ರಿಂದ ಬರೀ 37ಕ್ಕೆ ಬಂದು ಇಳಿತೀರಾ. ಯಾಕೆ ಇಟ್ಕೊಳ್ಳಿ. ಈ ಸಮುದಾಯಕ್ಕೆ ಗೆಲ್ಸೋದು ಗೊತ್ತು, ಸೋಲ್ಸೋದು ಗೊತ್ತು. ಈ ಸಮುದಾಯ ಸರ್ಕಾರ ಮಾಡೋದು ಗೊತ್ತು, ಸರ್ಕಾರವನ್ನ ಕಿತ್ತಿ ಬಿಸಾಕೋದು ಗೊತ್ತು ಅಂತ ಹೇಳ್ತಾ ಮತ್ತೆ ನಾನು ಪುನಃ ಹೇಳ್ತಾ ಇದ್ದೀನಿ. ಡೂಪ್ಲಿಕೇಟ್ ಸಿಡಿ ಹಿಂದೆ ಯಾರು ಹೋಗಬೇಡಿ, ನಂಬೇಡಿ. ಈಗ ಆಲ್ರೆಡಿ ನಮ್ಮ ಮಂತ್ರಿಗಳು ಜಮೀರ್ ಅಹಮದ್ ಸಾಹೇಬರು, ಆಮೇಲೆ ಅವ್ರ ಅನ್ವರ್ ಸಾಹೇಬರು, ಸಿರಾಜ್ ಸಾಹೇಬರು ಈ ತರ ಒಂದು ಡೂಪ್ಲಿಕೇಟ್ ನೀವು ಮಾಡಿದೀರ ಅಂತೇಳಿ ಸೈಬರ್ ಕ್ರೈಮಿಗೆ ಆಲ್ರೆಡಿ ಕಂಪ್ಲೇಂಟ್ ಅನ್ನ ಕೊಟ್ಟು ಆಲ್ರೆಡಿ ಎಫ್ಐಆರ್ ಮಾಡಿಸಿದ್ದಾರೆ. ಕಳ್ತನ ಮಾಡಿರೋರು, ಹೇಳಿರೋರು, ಸುಳ್ಳು ಹೇಳಿರೋರು ಯಾವುದೇ ಕಾರಣಕ್ಕೂ ಎಫ್ಐಆರ್ ಮಾಡಕ್ ಹೋಗಲ್ಲ. ಎಫ್ಐಆರ್ ಅಲ್ಲಿ ತನಿಖೆ ಆಗ್ಬರಲಿ. ತಪ್ಪಿಸ್ತಿದ್ರು ಯಾರು ಅಂತ ಹೇಳಿ ಹೊರಗಡೆ ಬರುತ್ತೆ. ಇದು ಯಾವಾಗ ನೋಡೋದು ಎಲೆಕ್ಷನ್ ಬಂದಾಗ ಮಾತ್ರ ಸಿಡಿಗಳು ಹೊರಗಡೆ ಬರ್ತಾ ಇದ್ದಾವೆ. ನಾವು ನೀವು ನೋಡ್ತಾ ಇದ್ದೀವಿ. ಪಾಪ ಆ ದೇವೇಗೌಡರ ಮಂತ್ರಿಯನ್ನೇ ಹಾಳು ಮಾಡಿಟ್ಬಿಟ್ರು. ನಾವು ಪಕ್ಷ ಬೇರೆ ಇರ್ಬೋದು, ಆದ್ರೆ ನಮ್ಮ ರಾಜ್ಯದ ಹಿರಿಯ ನಾಯಕರವರು ಅವರ ಮಕ್ಕಳಿಗೆ, ಅವರ ಮೊಮ್ಮಕ್ಕಳಿಗೆ ಯಾವ ತರ ನೀವು ಕುತಂತ್ರ ಮಾಡಿ ಇವಾಗ ಜೈಲಲ್ಲಿ ಕೂರಿಸಿದ್ದೀರಾ ಅಂತ ಹೇಳಿ ಇಡೀ ರಾಜ್ಯ ನೋಡ್ತಾ ಇದೆ. ಈ ಕುತಂತ್ರ ನಮ್ಮ ಹತ್ರ ನಡೆಯಲ್ಲ. ಹಾಗಾಗಿ ಈ ಡೂಪ್ಲಿಕೇಟ್ ಸಿಡಿನ ನೀವು ಬ್ಯಾನ್ ಮಾಡಿಸಿ. ಇದ್ಯಾರು ಕುತಂತ್ರ ಮಾಡಿದಾರೆ ಅವ್ನು ಯಾವುದೇ ಎಷ್ಟೇ ಪ್ರಭಾವಿ ಇರೋನವನಾಗಿರಲಿ ಅವ್ರ ಮೇಲೆ ಎಫ್ಐಆರ್ ದಾಖಲಿಸಿ ನಮ್ಮ ಜಮೀರ್ ಅಹಮದ್ ಸಾಹೇಬರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಇಲ್ಲದೆ ಹೋದರೆ ಮುಂದಿನ ದಿನದಲ್ಲಿ ಈಗ 10ನೇ ತಾರೀಕಿಂದ ಹುಬ್ಬಳ್ಳಿಯಿಂದ ಬೆಂಗಳೂರು ಚಲೋ ನಡೀತಾ ಇದೆ ಕಾರ್ಯಕ್ರಮ. ಅಲ್ಲಿ ಲಕ್ಷಾಂತರ ಮುಸಲ್ಮಾನರು ಸೇರ್ತಿದ್ದಾರೆ. ಹುಬ್ಬಳ್ಳಿ ಟು ಬ್ಯಾಂಗ್ಳೂರು ಚಲೋ. ಅದೇ ತರ ನಾವು ಮತ್ತೆ 15ನೇ ತಾರೀಕಿಗೆ ನಮಗೆ ಸ್ಥಾನವನ್ನು ಕೊಡೋದ್ರೆ ಶಿವಮೊಗ್ಗ ಟು ಬೆಂಗಳೂರು ಚಲೋ ಅಂತ ಹೇಳಿ ನಾವೊಂದು ಪ್ರೊಟೆಸ್ಟನ್ನ ಮಾಡಕ್ ತಯಾರಿದ್ದೀವಿ ಅಂತ ಹೇಳ್ತಾ ನಮಗೊಂದು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತುಂಬಾ ಗಣ್ಯರಲ್ಲಿ ಇದ್ದಾರೆ. ಕೊನೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಮುನ್ನೂರು ಇವತ್ತೆಲ್ಲ ಯುವಕರನ್ನ, ಹಿರಿಯರನ್ನ, ಎಲ್ಲ ಕಮಿಟಿಗಳ ಸದಸ್ಯರನ್ನ, ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಕರ್ಕೊಂಡು ಬಂದಿದ್ದೀರಿ. ತಮಗೆಲ್ಲ ನನ್ನ ನಮಸ್ಕಾರವನ್ನು ಸಲ್ಲಿಸ್ತಾ ನನ್ನ ಎರಡು ಮಾತಾಡಕ್ಕೆ ನೀವು ಅವಕಾಶ ಮಾಡಿಕೊಟ್ಟಿರಿ. ಮಾಧ್ಯಮದವರಿಗೂ ಸಹ ನಾನು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಬಿಜೆಪಿ ಜಮೀರ್ ಅಹಮದ್ ಸಾಹೇಬ್. ಸರ್, ಇವತ್ತು ನಾವು ಮುಸ್ಲಿಂ ಹಕ್ಕುಗಳ ವೇದಿಕೆ ಶಿವಮೊಗ್ಗದ ವತಿಯಿಂದ ಇಲ್ಲಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ಮಾಡಿದ್ವಿ. ಪ್ರತಿಭಟನೆ ಮಾಡೋ ಉದ್ದೇಶ ಅಂತ ಹೇಳಿದ್ರೆ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಸಾಹೇಬರನ್ನ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ. ಇಲ್ಲಿ ಒಂದು ವಿಚಾರ ಹೇಳಬೇಕಾಗತ್ತೆ. ಜಮೀರ್ ಅಹಮದ್ ಸಾಹೇಬರನ್ನೇ ಯಾಕೆ ಕೇಳ್ತಾ ಇದ್ದೀರಾ? ಸಾಕಷ್ಟು ಜನ ಮುಸಲ್ಮಾನರ ಸಚಿವರು ಇದ್ದಾರೆ, ಮುಸಲ್ಮಾನರ MLAಗಳಿದ್ದಾರೆ ಅಂತೇಳಿ. ಹೌದು, ನಮ್ಮಲ್ಲಿ ಸಾಕಷ್ಟು ಜನ ನಾಯಕರುಗಳಿದ್ದಾರೆ. ಆದರೆ ಮೊದಲನೇ ಪಂಕ್ತಿಯ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಇಡೀ ದೇಶದಲ್ಲಿ ಅಲ್ಪಸಂಖ್ಯಾತರ ಪರ ಧ್ವನಿಯತ್ತಂಥ ನಾಯಕ, ಬಡವರು, ದೀನದಲಿತರ ಪರ, ಹಿಂದುಳಿದವರ ಪರ, ತುಳಿದವರ ಪರ, ಯಾವ ದೇಶದ ಯಾವುದೇ ಸ್ಥಳದಲ್ಲಿರಲಿ ಅವರ ಬಗ್ಗೆ ಮಿಡಿತವಾದಂಥ ಹೃದಯ ಮುಡಿಯುವಂಥದ್ದು ಜಮೀರ್ ಅಹಮದ್ ಖಾನ್ ಅವರದ್ದು. हमारे मुस्लिम समाज का नया हुआ है, इसके बारे में कई मिस्टेक तो पूरे कर्नाटक में हुई है. हमारा क्या है तो एक मुसलमान के लीडर जमीर अहमद को कट करने के वास्ते है ना, मुझे है ना हर एक साजिश कर रही है. अब हर रात में भी एक मिनिस्टर पोस्ट में देखो रहती, वैसे भी देखो रहते हैं. मिनिस्टर पोस्ट देखने के बाद उन्हें डेवलपमेंट करने के वास्ते वो मिनिस्टर है ना, उनके साथ उन्होंने जाती हो, जात के अंदर अपना वो अलग. अब हम ना करेंगे तो जमीर अहमद नहीं. कर्नाटक के लीडर माने हुए एक मिनिस्टर बीजेपी जमीर अहमद साहब को कहाँ की एक जगह नेगलेक्ट करने के का हम ना है ना एक लग रहा आज है ना पूरे कौम को लग रहा, पूरे समुदाय को लग रहा. ठीक है, बोले तो जमीर अहमद साहब खाली एक कौम के नहीं, कर्नाटक के अंदर पूरे कौम को लेकर चलने से लाखों हजारों बेवा बच्चों को, औरतों को और गरीब को आज उन्होंने लाखों करोड़ों के रुपए उन्होंने देखो आज है ना उनको बढ़ाने की कोशिश रंदे, उनको कामा काजा का रंदे, लोना का रंदे बहुत अच्छी तरह से इन्होंने देखने की जा रही है. आज कहाँ की एक जगह हमारे सिद्धरामैया उन्होंने बदले के बाद हमारे कौम के लीडर को
इन्हों पीछे डाल रही कहने का हमने ज़रा अंदाज़ा दिखने की वजह से आज हमें आज प्रोटेस्ट कर रही। पूरे कर्नाटक के अंदर है ना उनके ये सरकार जो हमारे साथ अन्यायलम करी उसके खिलाफ प्रोटेस्ट चल रहा। हुबली से 10 तारीख को लेकर हुबली से बेंगलुरु तक बेंगलुरु चलो बोल के लाखों के मुसलमान जम रहे। उसी तरह हमें भी इंशाअल्लाह 15 या 16 तारीख को शिमोगा से बेंगलुरु चलो करने का भी एक प्रोग्राम में रख लें। तो हमारा मकसद यही है कि हमारे आने वाले दिनों में ये 20 तारीख के बाद जो मीटिंग रखी दिल्ली के अंदर, ये दिल्ली के मीटिंग में BZ जमीर अहमद साहब को DCM का पोस्ट किसकी हालत में तुम्हें देना।